ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಸ್ನೇಹಿತರೆ, ಇವತ್ತು ಮುಖ್ಯವಾಗಿ ಇಡೀ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಒಂದು ಸಂಚಲನ ಸೃಷ್ಟಿಯಾಗಿರುವಂತಹ, ಪ್ರಮುಖವಾಗಿ ಅದು ರಾಜಧಾನಿಯ ಹೊರವಲಯದಲ್ಲೇ ಬೀಡು ಬಿಟ್ಟಿರುವಂತಹ ನಕಲಿ ಔಷಧಿಯ ಒಂದು ಜಾಲ, ಆ ದಂಧೆಯ ಆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾರೆ. ಸ್ನೇಹಿತರೆ, ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಈಗ SIT ಅಧಿಕಾರಿಗಳು ಒಂದು ತನಿಖೆನ SIT ಟೀಮ್ ಅನ್ನ ಈಗ ರಚನೆ ಮಾಡಿ ಒಳ್ಳೆಯ ದಕ್ಷ ಅಧಿಕಾರಿಗಳನ್ನ ಸರ್ಕಾರ ಈ ಒಂದು SIT ಅಧಿಕಾರಿಗಳನ್ನ ನೇಮಕ ಮಾಡಿರುವಂಥದ್ದು. ಪ್ರಮುಖವಾಗಿ ವಂಶಿ ಕೃಷ್ಣ ಅವರಾಗಿರ್ಬೋದು, ಲೋಕೇಶ್ ಜಗಳಾಸ್ಕರ್ ಆಗಿರ್ಬೋದು, ಶಿವಪ್ರಕಾಶ್ ದೇವರಾಜ್ IPS ಅಧಿಕಾರಿಗಳು ಮೂವರು ಏನಿದ್ದಾರೆ, ಅದರಲ್ಲಿ ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಏನು ರಚನೆ ಆಗಿದೆ. ಇವರೆಲ್ಲರೂ ಕೂಡ ಒಂದು ದಕ್ಷ ಅಧಿಕಾರಿಗಳಾಗಿರುವಂಥದ್ದು. ಮತ್ತೆ ಇವರ ಒಂದು ಇನ್ವೆಸ್ಟಿಗೇಷನ್ ಹಿನ್ನೆಲೆಯನ್ನು ನೋಡೋದಾದ್ರೆ ಎಲ್ಲ ಒಂದು ಪ್ರಕರಣಗಳಲ್ಲಿ ನೈಜತೆ, ಅದರಲ್ಲಿ ಯಾವುದೇ ಕೂಡ ಮುಲಾಜಿಲ್ಲದೆ ಅಧಿಕಾರಿಗಳು ಕೆಲಸ ಮಾಡಿದಂಥವ್ರು. CID ಇದ್ರು, ಮತ್ತೆ ದಕ್ಷಿಣ ವಿಭಾಗದ DCP ಆಗಿದ್ರು, ಜೊತೆಯಲ್ಲಿ ಟ್ರಾಫಿಕ್ ಇದ್ರು, ಮತ್ತೆ ಲೋಕಾಯುಕ್ತದಲ್ಲಿ ಕೆಲಸವನ್ನ ಮಾಡಿ ಅವರು ವರ್ಗಾವಣೆ ಆದಂಥವ್ರು. ಈ ಸಂದರ್ಭದಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಈಗ ನಡೀತಾ ಇದೆ. ಪ್ರಾಥಮಿಕ ಹಂತವಾಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಪ್ರಮುಖವಾಗಿ ಈಗ ಇವರ ಟಾರ್ಗೆಟ್ ಇರುವಂಥದ್ದು ಏನಂತಂದರೆ, ಇದು ಮೆಡಿಕಲ್ ಡ್ರಗ್ಸ್ ಕಂಟ್ರೋಲ್ ಒಂದು ಅಥಾರಿಟಿಗೆ ಇದು ಬರುವಂಥದ್ದು. ಆದರೆ ಈಗ ಪೊಲೀಸರು ಒಂದು ವೇಳೆ ಆರೋಪಿಗಳನ್ನು ಬಂಧನ ಮಾಡಿ ವಿಚಾರಣೆ ಮಾಡಿ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡ್ರೂ ಸಹ, ಇನ್ವೆಸ್ಟಿಗೇಷನ್ ಒಳ್ಳೆ ರೀತಿಯಲ್ಲಿ ಆದರೂ ಸಹ ನಾಳೆಯ ದಿನಗಳಲ್ಲಿ, ಅಂದರೆ ಇವು ಚಾರ್ಜ್ ಶೀಟ್ ಆಗಿ ಅದನ್ನು ಇನ್ನೇನು ಕೋರ್ಟ್ ಸಬ್ಮಿಟ್ ಮಾಡಬೇಕನ್ನೋ ಸಂದರ್ಭದಲ್ಲಿ ಆರೋಪಿಗಳು ಸುಲಭವಾಗಿ ಜಾಮೀನಿನ ಮೇಲೆ ಬಿಡುಗಡೆಯಾಗುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾಕಂತಂದರೆ ಇವರಿಗೆ ಅಥಾರಿಟಿ ಏನಿದೆ, ಅಂದರೆ ಇವರನ್ನ ಅಧಿಕಾರ ಒಂದು ಏನಿದೆ ಪೊಲೀಸರಿಗೆ, ಅದು ಇವರಿಗೆ ಸರಿಯಾದ ರೀತಿಯಲ್ಲಿ, ಅಂದರೆ ಕಾನೂನು ರೀತಿಯಲ್ಲಿ ಇವರು ಅವರ ಮೇಲೆ ವಿರುದ್ಧವಾದಂಥ ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ, ಹೀಗಾಗಿ ಸಂಪೂರ್ಣವಾದಂಥ ಅಧಿಕಾರ ಡ್ರಗ್ಸ್ ಕಂಟ್ರೋಲ್ನಲ್ಲಿರುವಂಥ ಒಂದು ಅಥಾರಿಟಿ ಏನಿದೆ, ಆ ಸಂಪೂರ್ಣವಾದಂಥ ಅಧಿಕಾರ ತಮಗೂ ಕೂಡ SIT ಅದೇ ಒಂದು ಟೀಮ್ಗೆ ಕೊಡಬೇಕು ಅಂತೇಳಿ ಈಗ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆಯೋಕ್ಕೆ ಈಗ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಬಹುತೇಕವಾಗಿ ಈಗಾಗಲೇ ಗೃಹ ಸಚಿವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಮತ್ತು ಸಂಪೂರ್ಣವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನಮಗೆ ಅಪ್ರೂವಲ್ ಮಾಡಿಕೊಡ್ಬೇಕು, ಜೊತೆಯಲ್ಲಿ ಅವರ ವಿರುದ್ಧವಾದಂಥ ಆ್ಯಕ್ಷನ್ ತೆಗೆದುಕೊಳ್ಳೋಕ್ಕೆ ಸಂಪೂರ್ಣವಾಗಿ ಈ ಮೆಡಿಸಿನ್ಸ್ ಕಂಟ್ರೋಲ್ ಬೋರ್ಡ್ ಏನಿದೆ ಅದರೆಲ್ಲ ಕೂಡ ನಮಗೆ ಕೂಡ ಆ ನಿಟ್ಟಿನಲ್ಲಿ ನಮಗೆ ಸೂಕ್ತವಾದಂಥ ಸರ್ಕಾರದಿಂದ ನಮಗೆ ಸ್ಪಂದನೆ, ಸಹಕಾರ ಮತ್ತು ಆದೇಶ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಸಂಪೂರ್ಣವಾದಂಥ ಇನ್ವೆಸ್ಟಿಗೇಷನ್, ಇದರ ಆಳ ಆಗಿರ್ಬೋದು, ಇದರ ಹಿನ್ನೆಲೆ ಯಾರ್ಯಾರಿದ್ದಾರೆ, ಯಾರು ಇದನ್ನು ಮೂವ್ಮೆಂಟ್ ಮಾಡ್ತಾ ಇದ್ದಾರೆ, ಈ ಸಂಪೂರ್ಣವಾದಂಥ ಇನ್ವೆಸ್ಟಿಗೇಷನ್ ನಾವು ಮಾಡ್ತೇವೆ. ಅದರ ಕಿಂಗ್ ಪಿನ್ ಆಗಿರ್ಬೋದು. ಮತ್ತು ಇದು ಕೇವಲ ಸ್ಟೇಟ್ ಅಷ್ಟೇ ಅಲ್ಲ, ಇದು ಬೆಂಗಳೂರು ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಗೂ ವ್ಯಾಪಿಸಿದೆ, ವಿದೇಶಕ್ಕೂ ಕೂಡ ವ್ಯಾಪಿಸಿರುವಂಥದ್ದು. ಅದರಲ್ಲಿ ಕಿಂಗ್ ಪಿನ್ ಆಗಿರುವಂಥ ಈ ಪ್ರಶಾಂತ್ ಅಂತ ಏನಿದ್ದಾನೆ, ಆತ ಫಾರಿನ್ನ ಕೂಡ ಮೆಡಿಸಿನ್ಸ್ ತರ್ತಾನೆ ಅನ್ನೋದು ಕೂಡ ಸಂಪೂರ್ಣ ಆ ಬಗ್ಗೆ ಅಲ್ಲಿಂದ ತಂದು ಮೆಡಿಸಿನ್ಸನ್ನು ತಂದು ಇಲ್ಲಿ ಲೋ ಕ್ವಾಲಿಟಿ ಆ ಒಂದು ಡ್ರಗ್ಸನ್ನು, ಇದರಲ್ಲಿ ಒಂದು ಹೈ ಕ್ವಾಲಿಟಿ ಡ್ರಗ್ಸ್ ಮೆಡಿಸಿನ್ಸ್ ಅನ್ನೋ ರೀತಿಯಲ್ಲಿ, ಮತ್ತು ಔಷಧಿಗಳು ಇದೇ ರೀತಿಯಲ್ಲಿ ಹೈ ಕ್ವಾಲಿಟಿಯಲ್ಲಿ ಇದೆ ಅಂತೇಳಿ ಏನೋ ಒಂದು ಸಣ್ಣ ಅನುಮಾನ ಬರೋದ ರೀತಿಯಲ್ಲಿ ಅದು ನಿಮಗೆ ಬಾರ್ಕೋಡ್ ಆಗಿರ್ಬೋದು, ಮತ್ತು ಲೇಬಲ್ ಆಗಿರ್ಬೋದು, ಮತ್ತು ಅದನ್ನು ನೀವು ಯಾರಾದರೂ ತೆಗೆದುಕೊಂಡು ಪಟ್ಟಂತ ನೋಡಿದ್ರೆ ನೀವು ಮೆಡಿಸಿನ್ಸಲ್ಲಿ ಮತ್ತು ನೀವು ಮೆಡಿಕಲ್ ಸ್ಟೋರ್ಗಳಲ್ಲಿ ಯಾರಿಗೂ ಕೂಡ ಅನುಮಾನ ಬರೋಲ್ಲ. ಅಷ್ಟು ಕ್ಲೀನಾಗಿ ಅದನ್ನು ಇಲ್ಲಿ ಸಪ್ಲೈ ಆಗಿರುವಂಥದ್ದು ಒಳ್ಳೆ ಕ್ವಾಲಿಟಿ ಅನ್ನೋ ರೀತಿಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಕ್ಲೀನಾಗಿ ಅದನ್ನು ಲೇಬಲ್ ಮಾಡುವಂಥದ್ದು. ಸದ್ಯ ಈಗ ಅದರ ಬಗ್ಗೆ ತನಿಖೆಯನ್ನು ಈಗ ನಡೆಸಲಾಗ್ತಾ ಇದೆ. ಕೃಷಿಗಾಗಿ ಅಂತೇಳಿ ಜಮೀನನ್ನು ಲೀಸ್ ತಗೊಂಡು ಅಲ್ಲಿ ಈ ರೀತಿ ಅಕ್ರಮದ ಒಂದು ನಕಲಿ ಔಷಧಿಯ ತಯಾರಿಕೆ ಮಾಡುವಂಥ ವಿಚಾರ ಏನಿದೆ, ಅದರಲ್ಲಿ ಕೇವಲ ಇದರಲ್ಲಿ ಪ್ರಮುಖವಾಗಿ ಇವರೆಲ್ಲ ಪ್ರಶಾಂತ್ ಆಗಿರ್ಬೋದು, ತೇಜಸ್ ಆಗಿರ್ಬೋದು, ರವಿಶಂಕರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ರಿಲೇಟಿವ್ಸೇ. ಇವರು ಒಳಗಡೆ ಇವರು ಪ್ಲ್ಯಾನ್ ಮಾಡಿ ಇಷ್ಟು ವ್ಯವಸ್ಥಿತವಾಗಿ ಒಂದು ಕಳೆದ 1 ವರ್ಷದಿಂದ ಇವರು ಈ ಥರ ಒಂದು ನಕಲಿ ಔಷಧಿಯನ್ನು ತಯಾರು ಮಾಡ್ತಾಯಿದ್ರು. ಸ್ನೇಹಿತರೆ, ಈಗ SIT ಅಧಿಕಾರಿಗಳು ಪ್ರಮುಖವಾಗಿ ಆ ಒಂದು ಗೋಡನ್ ಏನಿದೆ, ಆ ಗೋಡನ್ನು ಕೂಡ ಈಗ ವಿಸಿಟ್ ಮಾಡಲಿದ್ದಾರೆ. ಜೊತೆಯಲ್ಲಿ ಚಾಮರಾಜಪೇಟೆ 1-2 ಆಫೀಸ್ ಏನಿದೆ ಅದಕ್ಕೂ ಕೂಡ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಅವರಿಗೆ ಸರಿಯಾದಂಥ ಮಾಹಿತಿ ಸಿಕ್ಕಿಲ್ಲ. ಈ ಪ್ರಶಾಂತ್ ಮತ್ತು ಉಳಿದ ಆರೋಪಿಗಳೇನಂದ್ರೆ ಅವ್ರಿಗೆ ಸರಿಯಾಗಿ ಬಾಯಿ ಬಿಡ್ತಾ ಇಲ್ಲ. ಹೀಗಾಗಿ ನವೀನ್ ಅವರ ಆರೋಪಿಗಳು, ಹೀಗಾಗಿ ಪ್ರಮುಖವಾಗಿ ಕಿಂಗ್ ಪಿನ್ ಏನಿದ್ದಾನೆ ಆತನ ಈಗ ಆಲ್ರೆಡಿ ಅಲ್ಲಿ ಇಂಟರ್ಪೋಲ್ ಅಧಿಕಾರಿಗಳು ಆತನನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ನಮ್ಮ SIT ಅಧಿಕಾರಿಗಳು ಕೂಡ ಇಂಟರ್ಪೋಲ್ ಅವ್ರ ಜೊತೆ ಒಂದು ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು. ಅವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಕೂಡ ಸಿಗುವಂಥದ್ದು. ಈ ಪ್ರಶಾಂತ್ ಏನಿದ್ದಾನೆ, ಈ ಕಿಂಗ್ ಪಿನ್ ಏನಿದ್ದಾನೆ ಪ್ರಮುಖ ಆರೋಪಿ, ಈತ ಹಿಂದೆ ಡ್ರಗ್ಸ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದ, ಮತ್ತು ಕೆಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಮತ್ತು ಕೆಲ ಮೆಡಿಕಲ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಪ್ರತಿಯೊಂದು ಕೂಡ ಈ ಡ್ರಗ್ಸ್ ವಿಚಾರವಾಗಿ ಆ ಮಾಹಿತಿ ಏನಿದೆ, ಅಂದರೆ ಆ ಮೆಡಿಕಲ್ ಡ್ರಗ್ಸ್ ಏನಿದೆ, ಅಂದರೆ ಮೆಡಿಸಿನ್ಸ್ ಏನಿದೆ, ಅದರ ಪ್ರತಿಯೊಂದು ಮಾಹಿತಿಯನ್ನು ಆತ ತಿಳ್ಕೊಂಡಿದ್ದ. ಇದೇ ಕಾರಣಕ್ಕೆ ಈಗ ಕೆಲವೊಂದು ನಿಮಗೆ ಮೆಡಿಸಿನ್ಸ್ ಏನಿದೆ ಅದು ಹಾಸ್ಪಿಟ್ಲಲ್ಲಿ ಮಾತ್ರ ಸಿಗುವಂಥದ್ದು, ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗಲ್ಲ. ಆದರೆ ಇವರು ಅದನ್ನೂ ಕೂಡ ತಯಾರು ಮಾಡಿ ಮಾರಾಟವನ್ನು ಮಾಡ್ತಾಯಿದ್ರು.
ಇವರು ಹಿಮಾಚಲ ಪ್ರದೇಶ ಆಗಿರ್ಬೋದು ಮತ್ತು ಚೆನ್ನೈ ಈ ಭಾಗಗಳಿಂದ ಅದನ್ನು ಪರ್ಚೇಸ್ ಮಾಡಿ ಕಡಿಮೆ ಲೋ ಕ್ವಾಲಿಟಿ ಮೆಡಿಸಿನ್ಸನ್ನು ಇಲ್ಲಿ ಇವರು ಅದಕ್ಕೆ ಔಷಧಿಯ ಪೌಡರನ್ನು ತೆಗೆಯುವಂಥದ್ದು, ಅದಕ್ಕೆ ಬೇರೆ ಫುಲ್ಫಿಲ್ ಮಾಡುವಂಥದ್ದು, ಲೇಬಲ್ ಹಾಕುವಂಥದ್ದು, ಅನಂತರ ಅದನ್ನು ಕ್ಲೀನಾಗಿ ಪ್ಯಾಕ್ ಮಾಡಿ ಅನಂತರ ನಿಮಗೆ ಹೈದರಾಬಾದ್ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು ಮತ್ತು ಅದರಲ್ಲಿ ಬೆಂಗಳೂರಲ್ಲಾಗಿರ್ಬೋದು ಈ ಎಲ್ಲ ಭಾಗಗಳಲ್ಲಿ ಇವರು ಸಪ್ಲೈಯನ್ನು ಮಾಡ್ತಾಯಿದ್ರು. ಮೆಡಿಕಲ್ ಸ್ಟೋರ್ಗಳಿಗೆ ಸಪ್ಲೈ ಆಗ್ತಾಯಿತ್ತು. ಈ ನಿಟ್ಟಿನಲ್ಲಿ ಪ್ರತಿಯೊಂದು ವಿಚಾರದ ಅಂದರೆ ಆ ಮೂಮೆಂಟ್ ಏನಿದೆ ಅಂದರೆ ಎಲ್ಲಿ ಯಾವ ಮಾರ್ಗದಿಂದ ಇವ್ರಿಗೆ ಸಪ್ಲೈ ಆಗ್ತಾಯಿದ್ರು, ಡಿಸ್ಟ್ರಿಬ್ಯೂಟರ್ಗಳು ಯಾರಿದ್ರು, ಆ ಡಿಸ್ಟ್ರಿಬ್ಯೂಟರ್ಗಳ ಜೊತೆಯಲ್ಲಿ ಬೇರೆ ಸಬ್ ಡಿಸ್ಟ್ರಿಬ್ಯೂಟರ್ಗಳು ಯಾರಾದರೂ ಇದ್ರಾ, ಅವ್ರ ಮೂಲಕವಾಗಿ ಹೇಗೆ ಆ ಒಂದು ಸಪ್ಲೈ ಆಗ್ತಾಯಿತ್ತು, ಇದೆಲ್ಲರ ಮಾಹಿತಿಯನ್ನು ಈಗ SIT ಅಧಿಕಾರಿಗಳು ಕಲೆ ಹಾಕ್ತಾ ಇರುವಂಥದ್ದು. ಒಬ್ಬೊಬ್ಬರಿಗೆ ಒಂದೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಒಂದು ಈ ಮೆಡಿಸನ್ ಸಪ್ಲೈ, ಒಂದು ಅದನ್ನು ಸಂಗ್ರಹ ಮಾಡುವಂಥದ್ದು, ಲೋ ಕ್ವಾಲಿಟಿ ಡ್ರಗ್ಸ್ ಸಂಗ್ರಹ ಮಾಡುವಂಥದ್ದು, ಮತ್ತು ಇವರಿಗೆ ಲೇಬಲ್ಗಳು ಹೆಂಗೆ ಪ್ರಿಂಟ್ ತಗೋತಾಯಿದ್ರು, ಬಾರ್ಕೋಡ್ ಕಡೆ ಪ್ರಿಂಟ್ ತೆಗೆದುಕೊಳ್ತಾಯಿದ್ರು, ಮತ್ತು ಅದನ್ನು ಅಂಟಿಸಿ ಒಂಚೂರು ಅದು ಪ್ಯಾಕಿಂಗ್ ಮಾಡುವಂಥ ಸಿಸ್ಟಮ್ ಏನಿತ್ತು ಅವೆಲ್ಲವನ್ನು ಕೂಡ ಹೇಗೆ ಮಾಡ್ತಾಯಿದ್ರು. ನಿಮಗೆ ಡ್ರಿಪ್ಸನ್ನು ನೀವು ತೆಗೆದುಕೊಳ್ಬೇಕು ಅಂದರೆ ಸಿರಂಜಿ ಮೂಲಕ ತೆಗೆದುಕೊಳ್ಬೇಕಂತಂದರೆ ಅಲ್ಲಿ ಪ್ಯಾಕಿಂಗ್ ಆಗಿರುತ್ತೆ, ಅದರ ಮೇಲೆ ಸ್ಟೀಲ್ದು ಇರುತ್ತೆ, ಅನಂತರ ಒಂದು ಪರದೆ ರೀತಿಯಲ್ಲಿ ಕೊಟ್ಟಿರ್ತಾರೆ. ತುಂಬ ಸೆನ್ಸಿಟಿವ್ ಆಗಿ ಒಂದು ಬಾಟಲ್, ಒಂದು ಸಿರಿಂಜ್ ಈ ಮಾಡುವಂಥದ್ದು. ಆದರೆ ಅದೆಲ್ಲವನ್ನು ಕೂಡ ತಯಾರು ಮಾಡ್ತಾ ಇದ್ದಂಥ ಬಗೆ ಹೇಗೆ ಅನ್ನೋದು ಆದರೂ ಅಧಿಕಾರಿಗಳಿಗೆ ಅದನ್ನು ಪತ್ತೆ ಮಾಡುವಂಥದ್ದೇನಿದೆ ಅದನ್ನು ಸವಾಲಾಗಿರುವಂಥದ್ದು. ಹೀಗಾಗಿ ಕೇವಲ ಇವರು ಅಷ್ಟೇ ಅಲ್ಲ, ಇವರು 4-5 ಮಂದಿ ಏನಿದ್ದಾರೆ ಇವರು ಮಾತ್ರ ಅಲ್ಲ, ಬೇರೆಯವರು ಕೂಡ ಇದರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಮಾಡಿಕೊಂಡಿದ್ದಾರೆ. ಕಳೆದ 1 ವರ್ಷದಿಂದಲೂ ಕೂಡ ಯಾರಿಗೂ ಅನುಮಾನವಾದ ರೀತಿಯಲ್ಲಿ ಈ ಒಂದು ದಂಧೆಯನ್ನು ಇವರು ನಡೆಸ್ತಾ ಇದ್ರು, ಬೇರೆ ಬೇರೆ ಕಡೆ ಸಪ್ಲೈ ಮಾಡ್ತಾಯಿದ್ರು. ಪ್ರಶಾಂತ್ ಕೇವಲ ಇದಷ್ಟೇ ಅಲ್ಲ, ಆತ ಹೇರ್ ಒಂದು ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ಕೂಡ ದುಬೈಯಲ್ಲಿ ಒಬ್ಬ ಅಲ್ಲಿ ಕಾಂಟ್ರಾಕ್ಟ್ ರೀತಿಯಲ್ಲಿ ತೆಗೆದುಕೊಂಡು ಅಲ್ಲಿ ಇಂಥವ್ರ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕ ಮಾಡಿ ಅಲ್ಲಿಗೆ ಕರ್ಕೊಂಡೋಗಿ ಆತ ಏರ್ ಟ್ರೀಟ್ಮೆಂಟನ್ನು ಕೊಡಿಸುವಂಥ ಕೆಲಸವನ್ನು ಆತ ಮಾಡ್ತಾ ಇದ್ದ ಅಂಥೇಳಿ. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ತುಂಬ ರೀತಿಯಲ್ಲಿ ಅಂದರೆ ಬೇರೆ ಬೇರೆ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರ ಆ ಜಾಲ ಏನಿದೆ ಇದು ಬೇರೆ ಬೇರೆ ರೀತಿಯಲ್ಲಿ ವ್ಯಾಪಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆತ ಸಿಕ್ಕಿಬಿದ್ರೆ ಇದರ ಹಿಂದೆ ಇದು ಯಾರ್ಯಾರಿದ್ದಾರೆ ಅವರು ಕೂಡ ಸಿಕ್ಕಿಬೀಳುವಂಥದ್ದು. ಕೆಲ ಡಾಕ್ಟರ್ಸ್ ಕೂಡ ಇರ್ಬೋದು, ಮೆಡಿಕಲ್ ಸ್ಟೋರ್ಗಳು ಕೂಡ ಇದರಲ್ಲಿ ಶಾಮೀಲಾಗಿರ್ಬೋದು, ಫಾರಿನಲ್ಲಿರೋ ಅಂದರೆ ಇಲ್ಲಿ ಹೊರ ರಾಜ್ಯಗಳಲ್ಲಿರುವಂಥ ಡಿಸ್ಟ್ರಿಬ್ಯೂಟರ್ಗಳು ಕೂಡ ಇದರಲ್ಲಿ ಸಿಕ್ಕಿ ಹಾಕಿ ಬೀಳುವಂತಹ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಎಲ್ಲ ಹಂತದಲ್ಲಿ ಈಗ ಇನ್ವೆಸ್ಟಿಗೇಷನ್ ಶುರು ಮಾಡಿದರೆ ಬಹುತೇಕವಾಗಿ ಇನ್ನೊಂದು 2-3 ದಿನದಲ್ಲಿ ಅದು ಗೌರ್ಮೆಂಟಿಂದ ಪರ್ಮಿಷನ್ ಸಿಗುವ ಸಾಧ್ಯತೆ ಇದೆ. ಅದು ಸಂಪೂರ್ಣವಾದಂಥ ಅಥಾರಿಟಿ ಅಧಿಕಾರಿಗಳಿಗೆ ಅಂದರೆ SIT ಟೀಮ್ಗೆ ಸಿಕ್ಕಂಥ ಬಳಿಕ ಈ ಒಂದು ಪ್ರಕರಣ ಅಂದರೆ ತನಿಖೆ ಏನಿದೆ ಅದರ ಮತ್ತಷ್ಟು ವೇಗ ಸಿಗುತ್ತೆ. ಅದರಲ್ಲಿ ಇನ್ನೂ ಕೂಡ ತುಂಬ ಆಳವಾಗಿ ಅಧಿಕಾರಿಗಳು ಹೋಗಿ ಅದರಲ್ಲಿ ಯಾರ್ಯಾರಿದ್ದಾರೆ ಏನು ಅದರ ಬಗ್ಗೆ ಸಂಪೂರ್ಣವಾದ ಡೇಟಾವನ್ನು ತೆಗೆದುಕೊಂಡು ಇನ್ವೆಸ್ಟಿಗೇಷನನ್ನು ಶುರು ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಈಗ ಆಲ್ರೆಡಿ ಪ್ರೈಮರಿಯಾಗಿ ಒಂದಷ್ಟು ದಾಖಲೆಗಳನ್ನು ಈಗ ಆಲ್ರೆಡಿ ವಿಧಾನಸೌಧ ಅದರ ಪ್ರಮುಖವಾಗಿ ಬೆಂಗಳೂರದ ದಕ್ಷಿಣ ಪೊಲೀಸರೇನಿದ್ರು ಅವರು SP ಇಂದ ಅವ್ರ ರಿಪೋರ್ಟ್ಸನ್ನು ಡಾಕ್ಯುಮೆಂಟ್ಸನ್ನು ಅವರೆಲ್ಲ ಮಾಡಿದರು, ಅರೆಸ್ಟ್ ಮಾಡಿ ಸೀಸ್ ಮಾಡಿ ಏನೇನು ವಸ್ತುಗಳನ್ನು ಸೀಸ್ ಮಾಡಿದರು ಅವೆಲ್ಲವನ್ನು ಕೂಡ ಈಗ ಡ್ರಗ್ ಕಂಟ್ರೋಲ್ ತಮ್ಮ ವಶದಲ್ಲಿ ಇಟ್ಕೊಂಡಿದೆ. ಅವೆಲ್ಲವೂ ಕೂಡ ಮೊದಲು ಪರಿಶೀಲನೆ ಮಾಡ್ತಾರೆ. ಆದರೆ ಆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಮೆಡಿಸಿನ್ಸ್ ಇದು ಫೇಕ್ ಅಂತ ಹೇಳೋಕ್ಕೆ ಅವರಿಗೆ ಆಗ್ತಾಯಿಲ್ಲ. ಆ ರೀತಿಯಾಗಿ ಒಂದು ಇದನ್ನು ನಕಲಿ ಔಷಧಿ ತಯಾರಿಯನ್ನು ಮಾಡಿದರು. ಸದ್ಯ ಅದರ ಬಗ್ಗೆ ಒಂದು ಡ್ರಗ್ ಕಂಟ್ರೋಲ್ ರೂಮ್ ಆಗಿರ್ಬೋದು, ಪೊಲೀಸರಾಗಿರಿ, SIT ಅಧಿಕಾರಿಗಳಾಗಿರ್ಬೋದು ತನಿಖೆಯನ್ನು ಮಾಡ್ತಾಯಿದೆ. ತನಿಖೆ ಬಳಿಕ ಒಂದಷ್ಟು ಸತ್ಯಾಂಶಗಳು ಹೊರಬರಬೇಕಾಗಿದೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.